I would like to call Mrs. Kusuma ma'am on board to share her valuable thoughts with us. ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕದ ಒಂದು ಆಸ್ತಿ ಅಂತಲೇ ಹೇಳ್ಬೋದು, ಹೆಸರಾಂತ ಕಲಾವಿದರು ಸಾಧು ಸರ್, JSPU ಕಾಲೇಜ್ನ ಸಂಸ್ಥಾಪಕರಾಗಿರುವಂಥ ಜಯರಾಮ್ ಶೆಟ್ಟಿ ಸರ್ ಅವರೇ, ತಂದೆ ಹನುಮಂತರಾಯಪ್ಪನವರೇ, ಈ ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಹಾಗೂ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಡಾಕ್ಟರ್ ತುಕಾರಾಮ್ರವರೇ, ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸುವರ್ಣ ತುಕಾರಾಮ್ರವರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಪುಟಾಣಿ ಮಕ್ಕಳು ಹಾಗೆ ಮುಖ್ಯವಾಗಿ ಪೋಷಕರಿಗೆ ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ, ಇದು ಏನಿವತ್ತು ಖುಷಿ ಅಂತ ಹೇಳಿ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಿರುವಂಥ ಕನ್ಯಾಕುಮಾರಿ ಶಾಲೆಯ ಎಲ್ಲ ಶಿಕ್ಷಕರಿಗೆ, ಹಾಗೆ ಇವತ್ತು ಬಂದು ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡಲಿಕ್ಕೆ ಅವರು ಮಾಡಿರುವಂಥ ಸಾಧನೆಗಳನ್ನು ತಮ್ಮ ಪೋಷಕರಿಗೆ ತೋರಿಸ್ಲಿಕ್ಕೆ ಅಂತ ಎಲ್ಲ ಸಜ್ಜಾಗಿರುವಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಸಮಯ ಆಗಿದೆ, ಎಲ್ಲರೂ ಕೂಡ ನೀವು ಕಾತರದಿಂದ ಕಾಯ್ತಾ ಇರುವಂಥದ್ದು ಎರಡು ವಿಚಾರಕ್ಕೆ. ಒಂದು, ನಿಮ್ಮ ಮಕ್ಕಳ ಕುಣಿತವನ್ನು ನೋಡಲಿಕ್ಕೆ, ನಿಮ್ಮ ಮಕ್ಕಳ ಸಾಧನೆಯನ್ನು ನೋಡಲಿಕ್ಕೆ. ಮತ್ತೊಂದು, ಅದಕ್ಕಿಂತ ಬಹಳ ಮುಖ್ಯವಾದ ಇನ್ನೊಂದು ಕಾರಣ ಅಂತಂದರೆ, ಇಲ್ಲಿ ನಮ್ಮ ಸಾಧು ಸರ್ ಇದ್ದಾರೆ, ಅವ್ರ ಮಾತುಗಳನ್ನು ಕೇಳಲಿಕ್ಕೆ ಅಂತ ಎಲ್ಲರೂ ಕೂಡ ಕೂತಿದ್ದೀರಾ. ಎಲ್ಲರೂ ತಲೆ ಆಡಿಸ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚಾಗಿ ಹೆಣ್ಮಕ್ಳೇ ಜಾಸ್ತಿ ತಲೆ ಆಡಿಸ್ತಾ ಇದ್ದಾರೆ ಸರ್. ಭಾಳ ಫ್ಯಾನ್ ಫಾಲೋಯಿಂಗ್ ನಿಮಗೆ, ಹೆಣ್ಮಕ್ಳೇ ಜಾಸ್ತಿ, ಹೌದಾ? ನೋಡಿ, ತುಂಬ ಸದ್ದಿದೆ, ನಮ್ಮ ಹೆಣ್ಮಕ್ಳು ಜೋರಾಗಿ ಸದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೂ ಕಿರಿಯರಿದ್ದೀನಿ, ನನ್ನ ಜೀವನದ ಕೆಲವು ಅನುಭವಗಳಿಂದ ಕಲ್ತಿರೋವಂಥ ಅನುಭವವನ್ನು ನಿಮ್ಮ ಒಟ್ಟಿಗೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ವೇದಿಕೆಯನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಶಾಲಾ ವಾರ್ಷಿಕೋತ್ಸವ ಅಂತಂದರೆ ಮಕ್ಕಳ ಜೊತೆಗೆ ತಂದೆ ತಾಯಂದ್ರಿಗೂ ಕೂಡ ಬಹಳಷ್ಟು ಸಂತೋಷ, ಉತ್ಸಾಹ ಎಲ್ಲವೂ ಕೂಡ ಇರುತ್ತೆ. ಮಕ್ಕಳಿಗಿಂತ ಜಾಸ್ತಿ ತಾಯಂದ್ರಿಗೆ ಜಾಸ್ತಿ ಉತ್ಸಾಹ, ಅತಿ ಉತ್ಸಾಹ ಯಾರಿಗೆ ಅಂದರೆ ಶಾಲಾ ವಾರ್ಷಿಕೋತ್ಸವದಲ್ಲಿ ತಾಯಂದ್ರಿಗೆ. ನಾನು ಹಲವಾರು ಶಾಲಾ ವಾರ್ಷಿಕೋತ್ಸವಗಳನ್ನು ಹೋಗಿ ಅಲ್ಲಿ ಚೀಫ್ ಗೆಸ್ಟ್ ಆಗಿ, ಮುಖ್ಯ ಅತಿಥಿಯಾಗಿ ಹೋಗಿ ಮಾತಾಡೋಂಥ ಸಂದರ್ಭದಲ್ಲಿ ಮಕ್ಕಳು ಇಲ್ಲಿ ಡಾನ್ಸ್ ಮಾಡ್ತಿರ್ತಾರೆ, ಏನು ಪೇರೆಂಟ್ಸ್ ಏನಿದ್ದಾರೆ, ಪೋಷಕರು ಏನಿದ್ದಾರೆ ಸುಮ್ಮನೆ ಕೂತಿರೋದಿಲ್ಲ, ಅವರು ಅಲ್ಲೇ ಕುಣಿತಾ ಇರ್ತಾರೆ. ಗಂಡಸರು ಕುಣಿತಾ ಇರ್ತಾರೋ ಇಲ್ವೋ, ತಾಯಂದ್ರಿಗೆ ಎಲ್ಲ ಸ್ಟೆಪ್ಪು ಗೊತ್ತಿರುತ್ತೆ. ಮಕ್ಕಳು ಇಲ್ಲಿ ಮಾಡೋದಕ್ಕಿಂತ ಹೆಚ್ಚು ತಾಯಂದ್ರು ಸ್ಟೆಪ್ ಹಾಕ್ತಾ ಇರ್ತಾರೆ, ಯಾಕಂದರೆ ಮನೆಯಲ್ಲಿ ಅಷ್ಟು ಅಭ್ಯಾಸವನ್ನು ನೀವು ಮಾಡಿಸ್ತಾ ಇರ್ತೀರಿ. ಸೊ ಹಾಗಾಗಿ ನೀವೆಲ್ಲರೂ ಉತ್ಸಾಹದಿಂದ ಇಲ್ಲಿ ಇದ್ದೀರಿ. ತಂದೆ ತಾಯಂದರು, ನೀವು ನಿಮ್ಮ ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ಜೀವನದಲ್ಲಿ, ಅದು ನಮ್ಮ ಮಕ್ಕಳು ಸಾಧಿಸಬೇಕು ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಪ್ರತಿನಿತ್ಯ ಜೀವನದ ಹೋರಾಟವನ್ನು ಮಾಡಿಕೊಂಡು ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಿಸಿ ಈ ನಮ್ಮ ಮಕ್ಕಳು ಮುಂದಿನ ಈ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು, ನಮ್ಮ ಹೆಸರನ್ನು ತಲೆ ಎತ್ತಿ ನಾವು ಸಮಾಜದಲ್ಲಿ ನಡೆಯುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ನೀವು ಪೋಷಕರು ಕಷ್ಟಪಡ್ತಿದ್ದೀರಾ. ನಿಮಗೆ ನಾನು ಮುಖ್ಯವಾಗಿ ಕೃತಜ್ಞತೆಗಳನ್ನು, ಅನಂತ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಇವತ್ತು ಈ ಒಂದು ವೇದಿಕೆಯ ಮೇಲೆ ಒಬ್ಬ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಬಂದು ಜನಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನ್ನ ತಂದೆ ತಾಯಿಯೂ ಕೂಡ ಕಾರಣ. ಹಲವಾರು ಜನ ತಾವೆಲ್ಲರೂ ಕೂಡ ಇದೇ ಭಾಗದಲ್ಲಿದ್ದೀರಿ, ನಾನು ಕೂಡ ಇದೇ ಭಾಗದ ಹೆಣ್ಮಗಳು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಬದುಕನ್ನು ನಡೆಸ್ತಾ ಇರುವಂಥ ಹೆಣ್ಮಗಳು. ಸಾಕಷ್ಟು ಜನಕ್ಕೆ ನಾನು ಸಣ್ಣ ವಯಸ್ಸಿನಿಂದಲೂ ಕೂಡ ಗೊತ್ತಿರ್ತೀನಿ. ಹಲವಾರು ಜನ ಬೇರೆ ಕಡೆಗಳಿಂದನೂ ಕೂಡ ಬಂದು ಇಲ್ಲಿ ನೆಲೆಸಿದ್ದೀರಿ. ಇವತ್ತು ನನ್ನ ತಂದೆ ತಾಯಿ ಪಟ್ಟಂಥ ಶ್ರಮವನ್ನು ಕೂಡ ನೋಡಿರುವಂಥವರು ಸಾಕಷ್ಟು ಜನ ಇಲ್ಲಿರ್ತೀರಿ. ಹಾಗಾಗಿ ಕನ್ಯಾಕುಮಾರಿ ಶಾಲೆ ಅಂತಂದರೆ ಇದು ನಮ್ಮ ಶಾಲೆ. ಈ ಶಾಲೆಯನ್ನು ನಡೆಸೋದಿದೆಯಲ್ಲ, ಅದು ಬೆಂಗಳೂರಿನಲ್ಲಿ ಬಹಳ ಕಷ್ಟ ಇದೆ. ಅದರಲ್ಲೂ ರಾಜಕಾರಣದಲ್ಲಿ ಇರೋವಂಥವರು ಶಾಲೆ ನಡೆಸೋದು ಇನ್ನೂ ಕಷ್ಟ ಇರುತ್ತೆ. ಎಲ್ಲರೂ ಕೂಡ ದುಡಿಯೋ ವರ್ಗದವರು ಹೆಚ್ಚಿನ ಜನ ಇಲ್ಲಿ ಅವರ ಮಕ್ಕಳುಗಳನ್ನು ಬಂದು ಈ ಶಾಲೆಯಲ್ಲಿ ಸೇರಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತ ಹೇಳಿ ಈ ಶಾಲೆಗೆ ಸೇರಿಸಿದ್ದೀರಿ.
ಮೊದಲನೇದಾಗಿ ನಾನು ತುಕಾರಾಮ್ ಅವ್ರಿಗೆ ಹಾಗೆ ಸುವರ್ಣ ತುಕಾರಾಮ್ ಅವ್ರಿಗೆ ರಾಜಕಾರಣದಲ್ಲಿ ಇದ್ಕೊಂಡು ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ, ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಮಕ್ಕಳಿಗೆ ನಾವು ಹಲವಾರು ಭಾಷಣಗಳಲ್ಲಿ ಕೇಳಿರ್ತೀವಿ, ನೀವು ಆಸ್ತಿಯನ್ನು ಮಾಡೋಕ್ಕೆ ಹೋಗಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಎಲ್ಲ ಕೇಳಿಸ್ಕೊತೀವಿ, ಚಪ್ಪಾಳೆ ತಟ್ತೀವಿ, ಮನೆಗೆ ಹೋಗ್ತೀವಿ, ಮರ್ತು ಹೋಗ್ತೀವಿ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಂದರೆ ಏನು ಮಾಡೋದು ಮಕ್ಕಳನ್ನ ಆಸ್ತಿಯನ್ನಾಗಿ ಅಂತ? ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನೇ ಆಸ್ತಿಯನ್ನಾಗಿ ನೀವು ಮಾಡುವಂಥದ್ದೇ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಅನ್ನೋದ್ರ ಅರ್ಥ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಜೀವನದಲ್ಲಿ ಏನೇ ಕಷ್ಟ ಬಂದಾಗ ಯಾರೂ ಕೂಡ ನಿಮ್ಮ ಜೊತೆ ನಿಲ್ಲೋದಿಲ್ಲ. ನಿಮ್ಮ ಬಂಧು ಬಳಗದವ್ರು ಇರೋದಿಲ್ಲ, ನಿಮ್ಮ ಆಸ್ತಿನೂ ಕೂಡ ನಿಮಗೆ ಕೈಗೆ ಬರೋದಿಲ್ಲ, ಯಾರೂ ಕೂಡ ನಿಮ್ಮ ಜೊತೆ ಬರೋದಿಲ್ಲ. ನಿಮ್ಮ ಕೈ ಹಿಡಿಯುವಂಥದ್ದು ನೀವೇನು ವಿದ್ಯೆಯನ್ನು ಕಲ್ತಿರ್ತೀರಿ, ನಿಮ್ಮ ಶಿಕ್ಷಣ ಏನಿದೆ ಅದು ನಿಮ್ಮ ಕೈ ಹಿಡಿಯುತ್ತೆ ಹೊರತು ಬೇರೆ ಯಾರೂ ಕೂಡ ನಿಮ್ಮನ್ನು ಕೈ ಹಿಡಿಯುವಂಥ ಕೆಲಸ ಮಾಡೋದಿಲ್ಲ. ಇದು ನನ್ನ ವೈಯಕ್ತಿಕ ಅನುಭವ. ಇವತ್ತು ನನ್ನ ತಂದೆ ನನಗೆ ಕೊಡಿಸಿರುವಂಥ ಶಿಕ್ಷಣ ಇಡೀ ಪ್ರಪಂಚದಲ್ಲಿ ಎಲ್ಲೇ ಕೂಡ ಹೋಗಿ ನಾನು ಯಾವ ಹಂಗಿಲ್ದೇನೋ ನನ್ನ ಶಿಕ್ಷಣದಿಂದ ನಾನೊಂದು ಕೆಲಸವನ್ನು ತೆಗೆದುಕೊಂಡು ತಲೆ ಎತ್ತಿ ಜೀವನವನ್ನು ನಡೆಸೋವಂಥ ಒಂದು ಶಕ್ತಿಯನ್ನು ನನಗೆ ಶಿಕ್ಷಣ ಕೊಟ್ಟಿದೆ. ಆಸ್ತಿ ಕೊಟ್ಟಿದ್ದಾರೋ ಇಲ್ವೋ, ಆದರೆ ನನಗೆ ನನ್ನ ಶಿಕ್ಷಣವನ್ನು ಆಸ್ತಿಯನ್ನಾಗಿ ಕೊಟ್ಟು ಇವತ್ತು ನಾನು ಗಟ್ಟಿಯಾಗಿ ಒಂದು ಸಮಾಜದಲ್ಲಿ ನಿಂತಿದ್ದೀನಿ ಅಂತಂದರೆ ಅದು ನನ್ನ ತಂದೆ ತಾಯಿ ಶ್ರಮಪಟ್ಟು ಕೊಟ್ಟಿರೋ ಅಂಥ ಶಿಕ್ಷಣನೇ ಹೊರತು ಬೇರೆ ಯಾವುದೂ ಅಲ್ಲ. ನಾನು ನನ್ನ ತಂದೆ ವೇದಿಕೆ ಮೇಲೆ ಇದ್ದಾರೆ ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ನಮ್ಮ ತಂದೆ ಬಹಳಷ್ಟು ಸ್ಟ್ರಿಕ್ಟು. ನಾವಿಲ್ಲಿ ಮಾತಾಡ್ತಾ ಇರ್ತೀನಿ, ಕೇಳಿಸ್ಕೊತಾ ಇರ್ತಾರೆ ಎಲ್ಲನೂ. ಮನೆಗೆ ಹೋದ್ಮೇಲೆ ಈ ಪದ ಯಾಕೆ ಬಳಕೆ ಮಾಡಿದೆ, ಈ ಪದ ಯಾಕೆ ಬಳಕೆ ಮಾಡಿಲ್ಲ ಅಂತ ಹೇಳಿ ಬಿಗ್ಗೆಸ್ಟ್ ಕ್ರಿಟಿಕ್ ಯಾರಾದರೂ ಇದ್ದಾರೆ ನನಗೆ ಅಂತಂದರೆ ನನ್ನ ತಂದೆ. ಇದು ನೀನು ಸರಿಯಾಗಿ ಮಾಡಿದ್ಯಾ ಅಂತ. ಅವರಿಗೆ ನಾನು ಬೇರೆಯವ್ರ ಹತ್ರ ಹೇಳೋದು, ತಂದೆ ತಾಯಿ ಹೆಂಗೆ ಅಂತಂದರೆ ನಮ್ಮಪ್ಪ ನಮ್ಮನ್ನು ಹೊಗಳದೇ ಇಲ್ವಲ್ಲ, ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಬೇರೆಯವರೆಲ್ಲರೂ ಹೊಗಳ್ತಾ ಇರ್ತಾರೆ, ಆದರೆ ನಮ್ಮ ತಂದೆ ತಾಯಿ ಮಾತ್ರ ಮನೇಲಿ ಹೊಗಳದೇ ಇಲ್ವಲ್ಲ ಅಂತ ನಾವು ಅನ್ಕೋತಾ ಇರ್ತೀವಿ. ನಮ್ಮ ತಾಯಿ ಒಂದು ಮಾತು ಹೇಳ್ಬಿಡ್ತಾರೆ, ನನ್ನ ಮಗಳು ಪರವಾಗಿಲ್ಲ ಅಂತ. ನನ್ನ ತಂದೆ ಯಾವತ್ತೂ ನನ್ನ ಮುಂದೆ ಹೊಗಳದೇ ಇಲ್ಲ. ಯಾಕೆ ಅಂತ ಕೇಳಿದಾಗ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಬೇರೆಯವ್ರ ಹತ್ರ ಹೇಳ್ತಾರೆ, ಅಪ್ಪ ಅಮ್ಮ ಮಕ್ಕಳನ್ನ ಹೊಗಳಬಾರ್ದು, ಹೊಗಳಿದ್ರೆ ಅವರು ಕೆಟ್ಟೋಗ್ಬಿಡ್ತಾರೆ ಅಂತ. ಸೊ ಹಾಗೆ ಮಕ್ಕಳನ್ನ ತಾಯಿ ಸಂಸ್ಕಾರವನ್ನು ಕಲಿಸಿದ್ರೆ ತಂದೆ ಶಿಸ್ತನ್ನು ಕಲಿಸುವಂಥದ್ದು, ಶಿಕ್ಷಕರು ವಿದ್ಯೆಯನ್ನು ಕಲಿಸಿದ್ರೆ ತಂದೆ ತಾಯಂದರು ಒಳ್ಳೆ ಸಂಸ್ಕಾರವನ್ನು ಶಿಸ್ತನ್ನು ಕಳಿಸ್ಬೇಕಾಗಿರುವಂಥದ್ದು ಬಹಳ ಮುಖ್ಯ ಇದೆ ಇವತ್ತಿನ ಸಮಾಜದಲ್ಲಿ. ನೀವು ನಿಮ್ಮ ಮಕ್ಕಳಿಗೆ ತಪ್ಪು ಮಾಡಿದಾಗ ದಂಡಿಸಿ ನೀವು ಬುದ್ಧಿ ಹೇಳ್ಕೊಡದೆ ಹೋದರೆ, ಮನೆಯಲ್ಲಿ ದಂಡಿಸ್ದೆ ಹೋದರೆ, ನಾಳೆ ದಿನ ಸಮಾಜದಲ್ಲಿ ಮಕ್ಕಳು ಕೆಟ್ಟ ದಾರಿ ಹಿಡಿದಂಥ ಸಂದರ್ಭದಲ್ಲಿ ಪೊಲೀಸ್ಗಳು ಬಂದು ಅವ್ರನ್ನ ದಂಡಿಸ್ಬೇಕಾಗುತ್ತೆ. ಎಷ್ಟೇ ಆದರೂ ನಮ್ಮ ಮಕ್ಕಳು ನಾವೇ ಒಳ್ಳೆ ಬುದ್ಧಿ ಹೊಡೆದೋ ಬಡ್ದೋ ಮನೇಲಿ ಒಳ್ಳೆ ಬುದ್ಧಿ ಕಲಿಸ್ಬಿಡೋಣ ಅಂತ ಹೇಳಿ ದಯಮಾಡಿ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ದಯಮಾಡಿ ದಂಡಿಸಿ ಅಂತ ನಾನಾದರೂ ಹೇಳ್ತಿದ್ದೀನಿ. ನಾನು ಮಗು ಇದ್ದಾಗ, ನಾನು ಚಿಕ್ಕವಳಿದ್ದಾಗ ನಮ್ಮಪ್ಪ ಸಣ್ಣ ತಪ್ಪು ಮಾಡಿದಾಗ ಹೊಡೆಯೋರು ಬೈಯೋರು ಅದೆಲ್ಲ ನಾವು ಅವಾಗ ಬೈಕೋತಾ ಇದ್ವಿ, ಯಾಕೆ ನಮ್ಮಪ್ಪ ಇಷ್ಟು ಹೊಡಿತಾರೆ ಬೈತಾರೆ ಅಂತ. ಇವತ್ತು ನನಗದ್ರ ಅರಿವಿದೆ. ಸಮಾಜದಲ್ಲಿ ನಾವು ಆಚೆ ಹೋದಂಥ ಸಂದರ್ಭದಲ್ಲಿ ಯಾವೆಲ್ಲ ಬರೀ ಬುಕ್ಕಲ್ಲಿ ಸ್ಮಾರ್ಟ್ ಇದ್ದರೆ ಸಾಲದು, 100% ಮಾರ್ಕ್ಸ್ ಕಾರ್ಡಲ್ಲಿ ಬಂದರೆ ಸಾಲದಿಲ್ಲ. ಸಮಾಜದಲ್ಲಿ ಒಳ್ಳೆ ಮನುಷ್ಯತ್ವವನ್ನು ಮೌಲ್ಯಗಳನ್ನು ಇಟ್ಟು ಅಲ್ಲಿ 100% ಸಾಧಿಸಬೇಕಾಗತ್ತೆ. ಸೊ ಅದನ್ನು ತಂದೆ ತಾಯಿ ದಂಡಿಸಿ ಕಲಿಸುವಂಥದ್ದು ಆ ಜವಾಬ್ದಾರಿ ನಿಮ್ಮ ಮೇಲೆ ಬಹಳಷ್ಟು ಇದೆ. ಮಕ್ಕಳು ಪುಸ್ತಕದಿಂದ ಕಲಿಯೋದಿಲ್ಲ, ನೀವೇನು ಮಾಡ್ತಿರ್ತೀರಿ, ನೀವೇನು ಮಾಡ್ತಿದ್ದೀರಲ್ಲ ನಿಮ್ಮನ್ನು ನೋಡಿ ಕಲಿಯೋದೇ ಹೆಚ್ಚು. ನಮ್ಮ ತಾಯಿ ಸುಳ್ಳು ಹೇಳಿದ್ರೆ ಹಂಗಾರೆ ನಾನು ಸುಳ್ಳು ಹೇಳ್ಬೋದು ಅನ್ನೋ ಒಂದು ಧೈರ್ಯ ಅವ್ರಿಗೆ ಬರುತ್ತೆ. ನನ್ನ ತಂದೆಗೆ ತಪ್ಪು ಕೆಲಸ ಮಾಡಿದ್ರೆ ನಾನು ತಪ್ಪು ಕೆಲಸ ಮಾಡ್ಬೋದು ಅನ್ನೋದು ಬರುತ್ತೆ. ಹಾಗಾಗಿ ನೀವು ಹೇಗೆ ಜೀವನವನ್ನು ನಡೆಸ್ತೀರಿ, ನಿಮ್ಮ ಮಕ್ಕಳಿಗೆ ಬೇರೆ ಯಾರು ಮಾದರಿ ಅಲ್ಲ, ನೀವು ಯಾರನ್ನೂ ಮಾದರಿಗಳನ್ನಾಗಿ ಹೇಳಬೇಡಿ. ನಿಮ್ಮ ಮಕ್ಕಳಿಗೆ ನೀವೇ ಮಾದರಿ ಆಗಬೇಕು, ನೀವೇ ಮಾದರಿಯಾಗಿ ಅಂತ ಹೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಪುಟಾಣಿ ಮಕ್ಕಳಿದ್ದೀರಿ, ನಿಮಗೆ ಕೆಲವೊಂದು ಕಿವಿ ಮಾತು ಅಂತಂದರೆ, ಮೊದಲು ತಂದೆ ತಾಯಿಯಂದ್ರನ್ನ ಗೌರವಿಸಿ, ಶಿಕ್ಷಕರನ್ನು ಗೌರವಿಸಿ. ಆಗ ನೀವು ಇಡುವಂಥ ಹೆಜ್ಜೆ ಒಳ್ಳೆ ಹೆಜ್ಜೆಗಳಾಗ್ತವೆ, ಒಳ್ಳೆ ಸಮಾಜ ನಿರ್ಮಾಣದಲ್ಲಿ ನಿಮ್ಮ ಕೊಡುಗೆ ಹೆಚ್ಚಾಗ್ತದೆ. ಹಾಗಾಗಿ ನೀವು ನಿಮ್ಮ ತಂದೆ ತಾಯಂದ್ರನ್ನ ಬಹಳ ಕಷ್ಟಪಡ್ತಿದ್ದಾರೆ. ಇವತ್ತು ಅವ್ರು 3 ಹೊತ್ತು ಊಟ ಸಿಗದೆ ಹೋದರೂ ಪರವಾಗಿಲ್ಲ, ನನ್ನ ಮಕ್ಕಳು 3 ಹೊತ್ತು ಊಟ ಸಿಗಲಿ, ನನ್ನ ಮಕ್ಕಳಿಗೆ ಎಲ್ಲ ಸೌಕರ್ಯಗಳು ಎಲ್ಲ ಸೌಲಭ್ಯಗಳು ಸಿಗಲಿ ಅಂತ ಹೇಳಿ ಕಷ್ಟಪಟ್ಟು ಶ್ರಮಪಟ್ಟು ಓದಿಸ್ತಾ ಇದ್ದಾರೆ. ಆ ತಂದೆ ತಾಯಿಯ ಹೆಸರನ್ನು ಉಳಿಸುವಂಥದ್ದು, ಆ ತಂದೆ ತಾಯಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ನೀವು ಮಕ್ಕಳು ಮಾಡಿ, ಹಿಂದೆ ಗುರುಗಳ ಆಶೀರ್ವಾದ, ಮುಂದೆ ಗುರಿಯನ್ನು ಇಟ್ಟು ನಡೆದಂಥ ಸಂದರ್ಭದಲ್ಲಿ ನೀವು ಒಳ್ಳೆ ಪ್ರಜೆಗಳಾಗ್ತೀರಿ. ನಿಮ್ಮ ಸಾಧನೆಗೆ ಯಾರೂ ಕೂಡ ಅಡ್ಡಗಾಲಾಗೋಕ್ಕಾಗೋದಿಲ್ಲ ಅಂತ ಹೇಳ್ತಾ, ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರೋ ಅಂಥ
ಸಾಧು ಸರ್ ಅವರು ಕೂಡ ಮಾತಾಡೋರಿದ್ದಾರೆ. ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ ನಿಮ್ಮೆಲ್ಲರನ್ನೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಏನು ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಎಲ್ರಿಗೂ, ಶಿಕ್ಷಕರಿಂದ ಹಿಡಿದು ಈ ಶಾಲೆಯ ಸಂಸ್ಥಾಪಕರು ಹಾಗೆ ಪ್ರಾಂಶುಪಾಲರಿಗೆ ನಾನು ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. Thank you, ma'am, for delivering such an engaging talk. Nextly, I would like to call upon Mr. Ramesh Babu, sir, to honor the previous year SSLC toppers. ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗಲೂ ಕೂಡ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಅಂತಂದರೆ ಅದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಬಹುಮಾನವನ್ನು ವಿತರಣೆ ಮಾಡುವಂಥದ್ದು ನಮಗೆ ಪದ್ಧತಿಯಲ್ಲಿದೆ. ಇದನ್ನು 2020 ಮತ್ತು 21ನೇ ಸಾಲಿನಿಂದ ಇದುವರೆಗೂ ಕೂಡ ನಮ್ಮ ಶಾಲೆ 90%ಗಿಂತ ಜಾಸ್ತಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡುವುದರ ಮುಖಾಂತರವಾಗಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಡ್ತಾ ಇದ್ದಾರೆ ಮಕ್ಕಳು. ಹಾಗೆ 2022 ಮತ್ತು 23ನೇ ಸಾಲಿನಲ್ಲಿ 92% ಸ್ಕೋರ್ ಮಾಡಿ ಯಾರು ಧನಲಕ್ಷ್ಮಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಆ ಧನಲಕ್ಷ್ಮಿ ಅನ್ನೋರು ನಮ್ಮ ಶಾಲೆಗೆ 92% ಕೊಟ್ಟು ನಮ್ಮ ಶಾಲೆಯನ್ನು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ 5,000 ರೂಪಾಯಿ ಬಹುಮಾನವನ್ನು, ನಗದು ಬಹುಮಾನವನ್ನು ಕೊಡುವುದರ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಕನ್ಯಾಕುಮಾರಿ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಶ್ರೀಯುತ ಡಾಕ್ಟರ್ ಎಚ್ ತುಕಾರಾಮ್ ಸರ್ ಹಾಗೂ ನಮ್ಮ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ನಲ್ಲಿ ಅವರು ಕೂಡ 92% ತೆಗೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸರ್, ದೀಪಕ್ ಕುಮಾರಿ ಅವರ ಆಬ್ಸೆನ್ಸ್ನಲ್ಲಿ ಅವರ ತಂದೆ ಬಂದಿದ್ದಾರೆ, ಅವರು ಪೊಲೀಸ್ ಆಗಿದ್ದಾರೆ ಇಲ್ಲಿ ಜ್ಞಾನ ಭಾರತಿನಲ್ಲಿ. ದಯವಿಟ್ಟು ವೇದಿಕೆಗೆ ಬಂದು ಆ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈಗ ಈ ಒಂದು ಕಿರುಕಾಣಿಕೆಯನ್ನು ಹಾಸ್ಯ ನಟರಾಗಿರುವಂತಹ ಸಾಧು ಕೋಕಿಲರಾವ್ ಸರ್ ಅವರು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟು ದೀಪಕ್ ಕುಮಾರಿ. ಇದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಅತಿ ಹೆಚ್ಚು ಅಂಕವನ್ನು ಗಳಿಸ್ತೀವಿ ಅಂತ ನಮ್ಮ ವಿದ್ಯಾರ್ಥಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಕನ್ಯಾಕುಮಾರಿ ಶಾಲೆಯಲ್ಲಿ ಇನ್ನು ಮುಂದೆ ಎಲ್ಲ ಪೋಷಕರು ದಯವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಪ್ರಾಂಶುಪಾಲರಾಗಿಂತ ಶ್ರೀಮತಿ ಸುವರ್ಣ ಮೇಡಮ್ ಅವರು ಇಡೀ ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಮಕ್ಕಳು ಕೂಡ ಆಂಗ್ಲ ಭಾಷೆಯಲ್ಲೇ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಹಾಗೂ ನಮ್ಮ ಸಂಸ್ಥೆಯನ್ನು ಅತ್ಯುತ್ತಮ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಆಸೆಯನ್ನು ಮತ್ತು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಪೋಷಕರು ಕೂಡ ಖುಷಿಯಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅಂತ ಬೇಡ್ಕೊಂತ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರುವಂಥ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ನಮ್ಮ ಕರೆಗೆ ಹೂಗೊಟ್ಟು ನಮ್ಮ ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಈ ವೇದಿಕೆಗೆ ಧನಲಕ್ಷ್ಮಿ ಹಾಗೂ ದೀಪಕ್ ಕುಮಾರಿ ಗಂಟಿ ಬಂದಿದ್ದು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಮುಖ್ಯ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್.